ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ನಾನು. ಹೈದರಾಬಾದ್ ಬಿರಿಯಾನಿಗೆ ಚೆನ್ನೈ ಚಿತ್ರಾನ್ನ ಹೋಗೋಯ್ತು. ಖಂಡಿತವಾಗ್ಲು ಹೈದರಾಬಾದರು ಬಿರಿಯಾನಿ ತರ ಆಟ ಆಡಿದ್ರೆ ಚೆನ್ನೈದವರು ಚಿತ್ರಾನ್ನ ತರ ಆಟ ಆಡಿದ್ರು. ಮೇನ್ ರೀಸನ್ ಅದೇ ಸೋಲಕ್ಕೆ. ಅಲ್ಲಾಗರು ಟಾಸ್ ಗೆದ್ದಿರ, ಟಾಸ್ ಗೆದ್ದಾದ್ಮೇಲೆ ಆರಾಮಾಗಿ ಚೇಂಜ್ ಮಾಡ್ಬೋದಾಗಿತ್ತಾನೆ. ಎಲ್ಲರ ಆಡೋ ಅವಶ್ಯಕತೆ ಇಲ್ಲ. ಯಾರೋ ಒಬ್ರು ಆಡಿದ್ರೆ ಚೇಂಜ್ ಮುಗ್ದೋಗಿರೋದು. ಇವತ್ತಾಗಿದ್ದು ಹಂಗೆ ತಾನೆ. ಇಶಾನ್ ಕಿಶನ್ ಒಬ್ಬರೇ ಆಡಿದ್ದು, ಮಿಕ್ಕಿರೋರೆಲ್ಲ ಅದೇ 20 ಹೊಡಿತಾ ಇದ್ರು. ನಿಮ್ಮಲ್ಲಿ ಆಲ್ರೆಡಿ 4 ಸಿಟ್ಟರ್ಸ್ ಇದ್ದಾರೆ, ಆ ಹಿಟ್ಟರ್ಸ್ ಎಲ್ಲ ಆಡ್ತಾ ಇದ್ರು. ಖಂಡಿತವಾಗ್ಲು ಅದು ಬಿಟ್ಬಿಟ್ಟು ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡು ಏನೋ 220 230 ಕಿಸಿತೀವಿ ಅನ್ನೋ ತರ 180 ಕಿಸಿತೀರಾ. 180 ಆರಾಮಾಗಿ ಚೇಂಜ್ ಮಾಡ್ತಾರೆ ಅಂತ ಗೊತ್ತಿತ್ತು ಮೊದಲೇ. ಖಂಡಿತವಾಗ್ಲು ನೀವು ಯಾವಾಗ ಫಸ್ಟ್ ಬ್ಯಾಟಿಂಗ್ ತಗೊಂಡು 180 ತಗೊಂಡ್ರು ಆವಾಗಲೇ ನಿಮ್ದು ಹಣೆ ಬರಹ ಚಿತ್ರಾನ್ನ ಆಗಿತ್ತು ಅಂತ ಹೇಳ್ಬೋದು. ಚೆನ್ನೈದರ ಹಣೆ ಬರಹ ಚಿತ್ರಾನ್ನ ಆಗಿತ್ತು. ಖಂಡಿತವಾಗ್ಲು ಇದರಿಂದ ಕ್ವಾಲಿಫೈ ಆಸೆಗಳನ್ನ ಇನ್ನು ನುಚ್ಚು ನೂರು ಮಾಡ್ಕೊಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಗೆಲ್ಲಬೇಕು, ಬೇರೆ ಮೇಲೆ ಡಿಪೆಂಡ್ ಆಗಬೇಕು. ಈಗ ನೋಡಿ, ಒಂದ್ ವೇಳೆ ಲಾಸ್ಟ್ ಮ್ಯಾಚ್ ಗೆದ್ರು ಕೂಡ ಅದರಲ್ಲಿ ಯಾರು ಪಂಜಾಬರ್ ಸೋಲ್ಬೇಕು, ಅದಾದ್ಮೇಲೆ ರಾಜಸ್ಥಾನ 2-2 ಸೋಲ್ಬೇಕು. ಆವಾಗ ಇವರು ಕ್ವಾಲಿಫೈ ಆಗ್ತಾರೆ. ಇಲ್ಲ ಅಂದ್ರೆ ಅದೂ ಇಲ್ಲ. ಅದಾದ್ಮೇಲೆ ಇನ್ನು ರಿಸ್ಟ್ರಿಕ್ಷನ್ ತುಂಬಾನೇ ಇದೆ. ಪ್ಲಾನಿಂಗ್ ಮಾತ್ರ 100% ಚೆನ್ನೈದ್ರ ಒಂದು ಅವಕಾಶ ಇತ್ತು. ಆ ಅವಕಾಶನ ಹಾಳು ಮಾಡ್ಕೊಂಡ್ರು ಅವರ ಸ್ವತಃ ಕೈಗಳಿಂದ ಅಂತಾನೆ ಹೇಳ್ಬೋದು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳೇ ತಾನೆ, ಹೈದರಾಬಾದ್ ಬಿರಿಯಾನಿ ತರ ಆಟ ಆಡಿದ್ರೆ ಚೆನ್ನೈದವರು ಚಿತ್ರಾನ್ನ ತರ ಆಟ ಆಡಿದ್ರು. ಮೇನ್ ರೀಸನ್ ಖಂಡಿತವಾಗ್ಲು. ಯಾಕೆಂದ್ರೆ ಒಬ್ಬ ಬೌಲರ್ ಏನೋ ನಾವು ಸ್ಪಿನ್ನಿಂಗ್ ಹಿಡಿದೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆಕೆಲ್ ಹುಸೇನ್ ಮೇಲೆ ಮತ್ತೆ ನೂರ್ ಅಹಮದ್ ಮೇಲೆ. ಏನು ಕಿಸಕ್ಕಾಗ್ಲಿಲ್ಲ. 100% ಕತೆ ಮುಗೀತು. ಮೇನ್ ರೀಸನ್ ಏನ್ ಗೊತ್ತಾ, ಲಾಸ್ ಆಗಿದ್ದವರು. ನಾನು ತುಂಬಾ ಸಲ ಹೇಳಿದ್ದೀನಿ, ಈ ಸಲ ಕೂಡ ಹೇಳ್ತೀನಿ. ಈ ಸೀಸನ್ ಅಲ್ಲಿ ಬಂದ್ಬಿಟ್ಟು ಯಾವುದೇ ಪಿಚ್ ಆಗಿರ್ಲಿ, ಎನಿ ಒನ್ ಪಿಚ್, ಆಲ್ಮೋಸ್ಟ್ ಆಲು ಇವತ್ತಿಗೆ 62-63 ಮ್ಯಾಚ್ ಆಗಿದ್ರೆ ಅದ್ರಲ್ಲಿ 40-45 ಮ್ಯಾಚ್ ಚೇಂಜಿಂಗ್ ಗೆದ್ದಿವೆ. ಏನೋ ರೇರು. ನಮ್ಮ RCB ಹೈದರಾಬಾದ್ 2 ಮ್ಯಾಚ್ 3 ಮ್ಯಾಚ್ ಏನೋ ಫಸ್ಟ್ ಬ್ಯಾಟಿಂಗ್ ಗೆದ್ದಿವಿ. ಅಷ್ಟು ಬಿಟ್ಟರೆ ಬೇರೆ ಯಾವ ಮ್ಯಾಚು ಗೆದ್ದಿಲ್ಲ ಫಸ್ಟ್ ಬ್ಯಾಟಿಂಗು. ಎಲ್ಲ ಚೇಂಜಿಂಗ್ ಗೆದ್ದಿರೋದು. ಅಷ್ಟೆಲ್ಲ ಗೊತ್ತಿದ್ರು ಕೂಡ ಟಾಸ್ ಗೆದ್ದು ನಾವು ಫೀಲ್ಡಿಂಗ್ ತಗೊಂತೀವಿ ಅಂದ್ರೆ ಏನು ಮಾಡೋದು ಗುರು ಅಲ್ವಾ? ಇದ್ರ ಬಗ್ಗೆ ಈ ಮ್ಯಾಚ್ ನೋಡಿದಾಗ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಸಿ ವಾಟ್ ಎವರ್ ಯಾರೇ ಏನೇ ಮಾಡ್ಕೊಂಡು ಎಂಥದೇ ಮಾತಾಡಿದ್ರು, ನಮ್ಮ RCB ಮಾತ್ರ ಆಲ್ರೆಡಿ ಕ್ವಾಲಿಫೈ ಆಗಿ ಹೋಗಿದೆ. ಫಸ್ಟ್ ಪ್ಲೇಸ್ ಅಲ್ಲದೆ ಇದ್ರು ಸೆಕೆಂಡ್ ಪ್ಲೇಸ್ ಅಂತೂ 100% ಫಿಕ್ಸ್. ಆಕ್ಚುಲಿ ಫಸ್ಟ್ ಪ್ಲೇಸ್ ಫಿಕ್ಸ್. ಈಗ 16 ಪಾಯಿಂಟ್ GT ಇದಾವೆ, 16 ಪಾಯಿಂಟ್ SRH ಇದೆ. ಒಂದ್ ವೇಳೆ ಅವ್ರು ಗೆದ್ರು ಕೂಡ, ನಮ್ಮ ಸೋತ್ರು ಕೂಡ ನಮ್ಮ ರನ್ ರೇಟ್ ಅಷ್ಟೊಂದೇನು ಕಡಿಮೆ ಆಗಲ್ಲ. ಆಲ್ಮೋಸ್ಟ್ ಅಲ್ಲೂ 600 ಕಡಿಮೆ ಆದ್ರೆ 1+ ರನ್ ರೇಟ್ ಇರುತ್ತೆ. ಇವರು ಹೈದರಾಬಾದ್ ಅವ್ರದ್ದು ಒಂದ್ ವೇಳೆ ಗೆದ್ರು ಕೂಡ ನೋ ಚಾನ್ಸ್ ಗೆಲ್ಲಲ್ಲ. ಗೆದ್ರು ಕೂಡ ಒಂದಂತೂ ರನ್ ರೇಟ್ ಆಗಲ್ಲ. ಹತ್ತಗ ತಗೊಂಡ್ರು ತಗೊಂಡ್ರು ನಮಗೆ ಕ್ವಾಲಿಫೈರ್ 1 ಆಡೋದ್ರಲ್ಲಿ RCB 100% ಫಿಕ್ಸ್. ಇದರಲ್ಲಿ ಬೇರೆ ಸಂದೇಹನೇ ಬೇಡ. ಸರಿನಾ? ನಮಗೆ ಲಾಸ್ಟ್ ಮ್ಯಾಚ್ ಹೈದರಾಬಾದ್ ಬೆಂಗಳೂರು ಇದೆ. ಅದರಲ್ಲಿ ಯಾರು ಗೆಲ್ತಾರೆ ಅವರು ಫಸ್ಟ್ ಪ್ಲೇಸ್ಗೆ ಅವ್ರಿಗೆ ಹೋಗೋ ಚಾನ್ಸಸ್ ಇಲ್ಲ. ಏನಕ್ಕಂದ್ರೆ ಅವರು ರನ್ ರೇಟ್ ತುಂಬಾ ಕಡಿಮೆ ಇದೆ. ಒಂದೇ ಸಲ ಅಷ್ಟು ರನ್ ರೇಟ್ ಇನ್ಕ್ರೀಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸರಿನಾ? ಅದೇ ರೀತಿಯಾಗಿ ಗುಜರಾತ್ ಅವ್ರು ಗೆದ್ರು ಕೂಡ ತುಂಬಾ ರನ್ ರೇಟ್ ಮೇಲೆ ಗೆಲ್ಬೇಕು. ಆವಾಗ ತಾನೇ ಅವರು ಫಸ್ಟ್ ಪ್ಲೇಸ್ ಬರಕ್ ಸಾಧ್ಯ. ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ನಮ್ಮ RCB ಫಸ್ಟ್ ಪ್ಲೇಸ್ 100% ಫಿಕ್ಸ್ ಅಂತಾನೆ ಹೇಳ್ಬೋದು. ಸರಿನಾ? ಇನ್ನು ಈ ಮ್ಯಾಚ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಬ್ಯಾಟಿಂಗ್ ತಗೊಂಡಾರ ಒಬ್ರು ಕೂಡ ಅಷ್ಟು ಚೆನ್ನಾಗಿ ಹಿಟ್ಟಿಂಗ್ ಮಾಡಲಿಲ್ಲ. ಸ್ಟಾರ್ಟಿಂಗ್ ಅಲ್ಲೇನೆ ಸ್ಯಾಮ್ಸನ್ ಅವರು ಏನೋ ಆಡ್ಬಿಡ್ತಾರಪ್ಪ ಇವತ್ತು ಸರಿಯಾಗಿ ಹೊಡಿತಾರೆ ಕೂಡ ಅನ್ಕೊಂಡಿದ್ದೆ. ಬಟ್ ಅದೇನು ಅಲ್ದೇನೆ ಆರಾಮಾಗಿ 20 ರನ್ 30 ರನ್ ಹೊಡೆದು ಔಟ್ ಆಗ್ತಾರೆ. ಮೇನ್ ಆಗಿ ಚೆನ್ನೈಯರು ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಯಾಮ್ಸನ್ ಅವರು ಸ್ಟಾರ್ಟಿಂಗ್ 2 ಓವರ್ ಮಾತ್ರ ಚೆನ್ನಾಗಿ ಆಡ್ತಾರೆ. ನಿಜವಾಗ್ಲೂ ಇವತ್ತು ಅವ್ರ ಬ್ಯಾಟಿಂಗ್ ನೋಡಿ ನಂಗೆ ಅನ್ಸಿತ್ತು ಅದ್ಭುತವಾಗಿ ಆಡಿದ್ರು. ಇವತ್ತೇನೋ ಸ್ಕೋರ್ ಮಾಡ್ತಾರೆ ಕೂಡ ಚೆನ್ನೈದವರು. ಒಳ್ಳೆ ಸೂಪರ್ ಆಗಿ ಆಟ ಆಡ್ತಾರ ಅಂತ ಅನ್ಕೊಂಡಿದ್ದೆ. ಬಟ್ ಏನ್ ಮಾಡ್ತಾರೆ, ಚಿತ್ರಾಂತರ ಆಟ ಆಡ್ದ ಅಂತ ಹೇಳಿದಾಗ ನಾನು ಇಷ್ಟಪಡ್ತೀನಿ. 207 ಸ್ಟ್ರೈಕ್ ರೇಟ್ ಅಲ್ಲಿ 27 ರನ್ ಹೊಡಿತಾರೆ 13 ಬಾಲ್ಗೆ, 5 4 1 6. ಆಮೇಲೆ ಬೇಗ ಔಟ್ ಆಗ್ತಾರೆ. ಬಟ್ ರುತುರಾಜ್ ಗಾಯಕ್ವಾಡ್ ಮಾತ್ರ ಡಿಸಪಾಯಿಂಟೆಡ್ ಮಾಡಿದ್ರು ಮತ್ತೊಮ್ಮೆ. ಯಾಕಂದ್ರೆ 21 ಬಾಲ್ಗೆ 15 ರನ್ ಹೊಡಿತಾರೆ. ಹಬ್ಬ ಸ್ಟ್ರೈಕ್ ರೇಟ್ ಅಂತ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಉರ್ವಿಲ್ ಪಟೇಲ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಏನ್ ಗುರು ಬ್ಯಾಕ್ ಟು ಬ್ಯಾಕ್ 6 ಹೊಡಿದ್ರು ಇವರು. ಕಮ್ ಬ್ಯಾಕ್ ಮಾಡಿದ್ರಪ್ಪ. ಯಾರೋ ನಮ್ಮ ಚೆನ್ನೈದವರು, ನಮ್ಮ ಚೆನ್ನೈ ಅಲ್ಲ ಶತ್ರು ಚೆನ್ನೈ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನೈದಲ್ಲಿ ಕಮ್ ಬ್ಯಾಕ್ ಮಾಡಿದ್ರಪ್ಪ ಅನ್ಕೊಂಡ್ವಿ. ಅಷ್ಟರಲ್ಲಿ ನಮ್ದು ನನ್ನ ಕತೆ ಇಷ್ಟ ಗುರು ಅಂತ ಅವ್ರು ಓದೋರು ಬೇಗ. ಬಟ್ ಕಾರ್ತಿಕ್ ಶರ್ಮಾ ಬರ್ತಾರೆ, ಚೆನ್ನಾಗಿ ಆಡ್ತಾರೆ. ಕೊನೆಗೆ ನಿಂತ್ಕೊಂಡಿದ್ದು ಮಾತ್ರ ಶಿವಮ್ ದುಬೆ ಮತ್ತು ಬ್ರಾವಿಸ್ ಸೈಡ್ ಚೆನ್ನಾಗಿ ಬ್ರಾವಿಸ್ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಆ ಇಬ್ಬರು ಪಾರ್ಟ್ನರ್ಶಿಪ್ ಮೇಲೆ ಟೋಟಲ್ ಆಗಿ 180 ಸ್ಕೋರ್ ಮಾಡ್ತಾರೆ. ಪರವಾಗಿಲ್ಲ. ಈ ಪಿಕ್ಚರ್ ಟರ್ನ್ ಆಗ್ಬೋದು. ಒಳ್ಳೆ ಗುಡ್ ಸ್ಕೋರು, ಕಾಂಪಿಟೇಟಿವ್ ಸ್ಕೋರ್ ಅನ್ಕೊಂಡಿದ್ವಿ. ಬಟ್ ಅದು ಯಾವುದು ವರ್ಕೌಟ್ ಆಗಲಿಲ್ಲ. ಇನ್ನು ಹೈದರಾಬಾದ್ ಅಲ್ಲಿ ಬೌಲಿಂಗ್ ಅಂತ ತಗೊಂಡಾಗ ಪ್ಯಾಟ್ ಕುಮ್ಲಿಸ್ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. 4 ಓವರ್ 3 ವಿಕೆಟ್ ತಗೊಂತಾರೆ.
22 ರನ್ ಕೊಟ್ಟು ಒಳ್ಳೆ ಎಕಾನಮಿ 7 ಮಾತ್ರ ಮೇಂಟೈನ್ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಇಶಾನ್ ಮಲಿಂಗ ಕೂಡ ಒಂದು ವಿಕೆಟ್ ತಗೊಂತಾರೆ, 26 ರನ್ ಕೊಟ್ಟು ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಶಕೀಬ್ ಹುಸೇನ್ ಆಗಿರ್ಬೋದು, ಇಶಾನ್ ಮಲಿಂಗ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಫರ್ಫಲ್ ಇಂಗನ ಆಗಿರ್ಬೋದು, ಚೆನ್ನಾಗೆಲ್ಲ ಬೌಲಿಂಗ್ ಮಾಡಿದ್ರು, ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಅದೇ ರೀತಿಯಾಗಿ ಪ್ರತಿಫಲ ಕೂಡ ಸಿಕ್ತು. ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದಾಗ ಖಂಡಿತವಾಗ್ಲೂ ಒಂದ್ ಅನ್ಕೊಂಡೆ ಏನಂದ್ರೆ, ಟ್ರೇವಿಸ್ ಹೆಡ್ ಔಟ್ ಆದಾಗ ಈ ಹೋದ ಮರ ಹೈದರಾಬಾದ್ ಮತ್ತೆ ಗಯ ಅನ್ಕೊಂಡಿದ್ದೆ, ಬಿರಿಯಾನಿ ತಿನ್ನಕ್ಕೆ ಬೇಗ ಹೋಗ್ತಾರೆ ಅನ್ಕೊಂಡಿದ್ದೆ. ಬಟ್ ಬಿರಿಯಾನಿ ಇವರೇ ತಿಂದು ಚೆನ್ನಾಗಿ ಚಿತ್ರಾನ್ನ ತಿನ್ಸಿದ್ರು ಅಂತಾನೆ ಹೇಳ್ಬೋದು. ಆ ರೀತಿ ಆಟ ಆಡ್ತಾರೆ. ಯಾಕಂದ್ರೆ ಟ್ರೇವಿಸ್ ಹೆಡ್ ಬೇಗ ವಿಕೆಟ್ ತಗೊಂತಾರೆ. ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಹೋದಾಗ ಏನೋ ಮ್ಯಾಜಿಕ್ ಮಾಡ್ತಾರೆ ಗುರು ಅಂತ ಅನ್ಕೊಂಡಿದ್ವಿ. 3 ಓವರ್ಗೆ ಅದೇ 2 ಓವರ್ 3 ಬಾಲ್ಗೆ 18 ರನ್ ಒಂದು ವಿಕೆಟ್ ಹೋದಾಗ ಏನೋ ಕಿತಾಪತಿ ಮಾಡ್ತಾರೆ ಅನ್ಕೊಂಡಾಗ ಖಂಡಿತ ಅವರು ಸೂಪರ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ. ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾರೆ. ಅದರ ಜೊತೆಗೆ ಕ್ಲಾಸನ್ ಬಂದಾಗ ಸ್ಪಿನ್ನಿಗೆ ಎಲ್ಲಿ ಟರ್ನ್ ಆಗುತ್ತೆ ಮ್ಯಾಚ್ ಅನ್ನೋ ಟೈಮಲ್ಲಿ ಸ್ಪಿನ್ನಿಗೆ ಹೊಡಿತಾರೆ ನಾಯಿ ಹೊಡೆದಂಗೆ, ಅಲ್ಲೇ ಮ್ಯಾಚ್ ಟರ್ನ್ ಆಗ್ಬಿಡ್ತು. ಖಂಡಿತವಾಗ್ಲು ಇಶಾನ್ ಕಿಶನ್ ಇನ್ನಿಂಗ್ಸ್ ಮರೆಯಂಗಿಲ್ಲ. 47 ಬಾಲಿಗೆ 70 ರನ್ ಹೊಡಿತಾರೆ. ತುಂಬಾ ವೆರಿ ಇಂಪಾರ್ಟೆಂಟ್ ರನ್ಸ್ ಅಂತಾನೆ ಹೇಳ್ಬೋದು. 3 6 7 4 ಹೊಡೆದು ಚೆನ್ನಾಗಿ ಆಡ್ತಾರೆ. ಕೊನೆಗೆ ನಿತೀಶ್ ಕುಮಾರ್ ರೆಡ್ಡಿ ವಿಕೆಟ್ ಹೊಡ್ಕೊಂತಾರೆ. ಅದಾದ್ಮೇಲೆ ಸೋಹಿಲ್ ಅವರು ಆಡ್ತಾರೆ, ಸಿಮ್ರಾನ್ ರವಿಚಂದ್ರನ್ ಕೂಡ ಆಡ್ತಾರೆ. ಒಳ್ಳೆ ಈಜಿಯಾಗಿ 1 ಓವರ್ ರಿಮೈನಿಂಗ್ ಅಲ್ಲಿ ಆರಾಮಾಗಿ ಗೆಲ್ತಾರೆ. ಮತ್ತೆ ಈ ಮ್ಯಾಚ್ ನೋಡಿದಾಗ ನಿಮ್ಗೆ ಯಾವ ರೀತಿ ಅನ್ಸಂತೆಲ್ಲ ಕಮೆಂಟ್ ಮಾಡಿ. ಖಂಡಿತವಾಗ್ಲು ಒಳ್ಳೆ ತುಂಬಾ ಅದ್ಭುತ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇದರಿಂದ ಏನಾಯ್ತು ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ಚೆನ್ನೈ ಅವರ ಒಂದು ಪ್ಲೇ ಆಫ್ಸ್ ಕನಸು ಭಗ್ನ ಆಯ್ತು ಅಂತಾನೆ ಹೇಳ್ಬೋದು. ಕಾರಣ ಏನಂತ ಕೇಳ್ತಾರ, ಇಲ್ಲಿ ಮೇನ್ ಆಗಿ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಈಗ ಟೇಬಲ್ ಅಂತ ತಗೊಂಡಾಗ ಇದರಲ್ಲಿ ನೋಡಿ ಆಲ್ರೆಡಿ ಕ್ವಾಲಿಫೈ ಅಂತ ಕೊಟ್ಟೇ ಬಿಟ್ರು. ಈಗ ಮೇನ್ ಆಗಿ RCB ಕ್ವಾಲಿಫೈ ಆಯ್ತು, GT ಕ್ವಾಲಿಫೈ ಆಯ್ತು, SRH ಕ್ವಾಲಿಫೈ ಆಯ್ತು. ಇನ್ನೊಂದು ಟೀಮ್ ಕ್ವಾಲಿಫೈ ಆಗಬೇಕು. ಅದು ಯಾರು? ನಾಳೆ ರಾಜಸ್ಥಾನ್ ಮ್ಯಾಚ್ ಇದೆ LSG ಜೊತೆ. ಒಂದ್ ವೇಳೆ ಅವ್ರೇನಾದ್ರು 2 ಕೇರು ಮ್ಯಾಚ್ ಗೆದ್ರ ಅಂದ್ರೆ 100% ಅವರೇ ಫಿಕ್ಸ್, ಬೇರೆ ಮಾತೇ ಇಲ್ಲ. ಸರಿನಾ? ಇನ್ನು ಅದೇ ರೀತಿಯಾಗಿ ಎಲ್ಲರೂ ಸೋತು ಪಂಜಾಬ್ ಒಂದು ಮ್ಯಾಚ್ ಗೆದ್ದ ಸಾಕು 15 ಪಾಯಿಂಟ್ ಆಗ್ತವೆ, ಆಗ ಅವ್ರು ಬರ್ತಾರೆ. ಆ ರಾಜಸ್ಥಾನ್ ಒಂದು ಮ್ಯಾಚ್ ಗೆದ್ದು ಒಂದು ಮ್ಯಾಚ್ ಸೋದ್ರು ಕೂಡ ಎಫೆಕ್ಟೇ. ಪಂಜಾಬ್ ಕೊನೆ ಮ್ಯಾಚ್ ಗೆದ್ರು ಸಾಕು, ಆ ರೀತಿ ಇರುತ್ತೆ. ಯಾಕಂದ್ರೆ ಇವ್ರಿಗೆಲ್ಲ 12 ಪಾಯಿಂಟ್ ಆದ್ರೆ ಅವ್ರು 15 ಪಾಯಿಂಟ್ ಆಗ್ತವೆ, ಆಗ ಈಜಿಯಾಗಿ ಕ್ವಾಲಿಫೈ ಕೂಡ ಆಗ್ತಾರೆ 100%. ನಮ್ಮ RCBಗೆ ಬೆನಿಫಿಟ್ ಏನಂದ್ರೆ ಖಂಡಿತವಾಗ್ಲೂ ನೆಟ್ ರನ್ ರೇಟ್ ಇದೆ, ಸೆಕೆಂಡ್ ಪ್ಲೇಸ್ ಅಂತ ಫಿಕ್ಸ್ ಬರೋ, ಇದ್ರಲ್ಲಿ ಅನುಮಾನನೇ ಬೇಡ. ಒಂದ್ ವೇಳೆ ಇಲ್ಲಿ ಮೇಲೆ ಕೆಳಗೆ ಇರೋರು ಯಾರು ಗುಜರಾತ್ ಅವರು SRH ಅವ್ರು ಗೆದ್ಕೊಂಡ್ ಬಂದ್ರು ಕೂಡ ನಮ್ ಸೆಕೆಂಡ್ ಪ್ಲೇಸ್ ಅಂತ ಸಿಗುತ್ತೆ, ಅದ್ರಲ್ಲಿ ಬೇರೆ ಡೌಟೇ ಬೇಡ. ಏನಕ್ಕೆ ಅಂದ್ರೆ ಒಂದೇ ಸಲ ಅಷ್ಟು ರನ್ ರೇಟ್ ಇನ್ಕ್ರೀಸ್ ಆಗಲ್ಲ ಅವ್ರದ್ದು ಕೂಡ. ನಮ್ದು 1+6.5 ಇದೆ, ಅವ್ರದ್ದು 400 ಒಬ್ಬರದೇ 300 ಹೋಗ್ಬಿಟ್ಟಿದೆ. ಆದ ಕಾರಣ ಏನಾಗುತ್ತೆ ಅಂದ್ರೆ ಈಜಿಯಾಗಿ ನಮ್ಮನ್ನು ಸೆಕೆಂಡ್ ಪ್ಲೇಸ್ ನ ತಗೊಂಡು ಆರಾಮಾಗಿ ಕ್ವಾಲಿಫೈರ್ 1 ಆಡೋದ್ರಲ್ಲಿ ಯಾವುದೇ ಅನುಮಾನ ಬೇಡ, ಡೌಟ್ ಬೇಡ ಅಂತ ಹೇಳ್ಬೋದು ಖಂಡಿತವಾಗ್ಲು. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಏನ್ ಅನಿಸ್ತಂತೆಲ್ಲ ಕಮೆಂಟ್ ಮಾಡಿ. ಮಿಸ್ ಮಾಡ್ತಾನೆ ಸೂಪರ್ ಆಗಿ ಆಡಿದ್ರು. ಕ್ವಾಲಿಫೈ 3 ಟೀಮ್ ಫಿಕ್ಸ್ ಆಗಿ ಹೋಗೇ ಬಿಡ್ತು. ಒಂದು ಮ್ಯಾಚ್ ಇಂದ ಎಲ್ಲ ಡಿಸೈಡ್ ಆಗ್ಬಿಡ್ತು. ಏನಾದ್ರೂ ಇವತ್ತು ಚೆನ್ನೈ ಏನಾದ್ರು ಗೆದ್ದಿದ್ರೆ ಇನ್ನೂ ಕನ್ಫ್ಯೂಷನ್ಸ್ ಇರೋದು. ಬಟ್ ಆ ರೀತಿ ಏನಾಗ್ಲಿಲ್ಲ, ಕ್ಲಿಯರ್ ಕಟ್ ಆಗಿ ಮೆಸೇಜ್ ಬಂದೇ ಬಿಡ್ತು. RCB, GT, SRH ಈ 3 ಮ್ಯಾಚ್ ಪ್ಲೇ ಆಫ್ಸ್ ಆಡಕ್ಕೆ ರೆಡಿ ಆಗಿದಾವೆ ಅಂತ. SRH ಜೊತೆ ಲಾಸ್ಟ್ ಮ್ಯಾಚ್ RCB ಗಿದೆ. ಆ ಮ್ಯಾಚ್ ಯಾರು ಗೆಲ್ತಾರ ಅಂತ ನೋಡ್ಬೇಕು. ನಮ್ಮರು ಮ್ಯಾಚ್ ಸೋತ್ರು ಪರವಾಗಿಲ್ಲ, ಗೆದ್ರು ಪರವಾಗಿಲ್ಲ ಇರುತ್ತೆ. ಬಟ್ ಕಂಪಲ್ಸರಿ ಗೆಲ್ಲೇಬೇಕಾಗುತ್ತೆ. ಮೊದಲೇ ಸ್ಥಾನ ಉಳಿಸ್ಕೋಬೇಕು ಅಂದ್ರೆ, ಸರಿನಾ? ಗೆಲ್ತಾರೆ ಅಂತ ಅನ್ಕೊಂಡಿದೀವಿ. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.